ಈ ಥರ ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡಾಗ ಅರ್ಧ ಇಂಚು ಗ್ಯಾಪ್ ಕೊಟ್ಟು ನಾವು ವರ್ಕನ್ನು ಮಾಡಬೇಕಾಗುತ್ತೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಒಬ್ಬರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಇವಾಗ 1 ಮೀಟ್ರ್ ಕ್ಲಾತನ್ನು ತೊಗೊಂಡಿದ್ದೀನಿ. ನಾನು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಬ್ಲೌಸ್ ಪೀಸನ್ನು ಇವಾಗ 4 ಫೋಲ್ಡನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 4 ಫೋಲ್ಡನ್ನು ಮಾಡಿ ಸಮವಾಗಿ ಫೋಲ್ಡನ್ನು ಮಾಡ್ಕೊಳ್ಳಿ. ಹಿಂದೆ ಮುಂದೆ ಆಗ್ಬೋದು. ಈ ಥರ 4 ಫೋಲ್ಡ್ ಆದಮೇಲೆ ನೋಡಿ, ಓಪನ್ ಇದೆಯಲ್ಲ, ಅಂದರೆ ಈಗ ಓಪನ್ ಕಾಣ್ತಾ ಇದೆಯಲ್ಲ, ಆ ಭಾಗ ನಮ್ಮ ಕಡೆ ಇರಬೇಕು. ನಮ್ಮ ಕಡೆ ಕಾಣೋ ರೀತಿಯಲ್ಲಿ ನಾವು ಬಟ್ಟೆನ ಬ್ಲೌಸ್ ಪೀಸನ್ನು ಇಟ್ಕೊಬೇಕಾಗತ್ತೆ. ಆಮೇಲೆ 1.5 ಇಂಚಷ್ಟು ನಾವು ಗ್ಯಾಪ್ ಕೊಟ್ಟು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಅಂದರೆ ಒಂದು ಗೀಟನ್ನು ಹೇಳ್ಕೊಳ್ಳಿ ಈ ರೀತಿ. ನೆಕ್ಸ್ಟು ನೀವು ಇವಾಗ ಬ್ಲೌಸನ್ನು ತೊಗೊಳ್ಳಿ. ನೀವು ಯಾವುದು ಅಳತೆ ಬ್ಲೌಸಾಗಿ ತೊಗೊತಾ ಇದ್ದೀರಾ ಆ ಬ್ಲೌಸನ್ನು ತೊಗೊಳ್ಳಿ. ಆ ಬ್ಲೌಸನ್ನು ಲೆಫ್ಟ್ ಹ್ಯಾಂಡ್ ಸ್ಲೀವ್ ಇದೆಯಲ್ಲ, ಆ ಸ್ಲೀವನ್ನು ಇಟ್ಕೊಳ್ಳಿ. ಸ್ಲೀವನ್ನು ಇಟ್ಕೊಂಡು ಇವಾಗ ನಾನು ಮಾಡ್ತಿರೋ ರೀತಿಯಲ್ಲಿ, ಅಂದರೆ ನಾನು ಇವಾಗ ಇಟ್ಕೊತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀವು ಸ್ಲೀವ್ಸನ್ನು ಸ್ಟ್ರೈಟಾಗಿ ಇಟ್ಕೊಬೇಕಾಗತ್ತೆ. ಟೈಟಾಗಿ ಎಳೆದು ನಿಮ್ಮ ಸ್ಲೀವ್ಸ್ ಯಾವ ರೀತಿಯಲ್ಲಿದೆ ಆ ರೀತಿಯಲ್ಲಿ ನೀವು ಗಟ್ಟಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ರೌಂಡು. ಈಗ ನಮಗೆ ನಮ್ಮ ಕೈ ಎಷ್ಟಿದೆ ಅಷ್ಟು ನಮಗೆ ಸ್ಲೀವ್ಸ್ ಬರುತ್ತೆ. ಇದು ಬಂದು ಶೋಲ್ಡರ್ ಮಾರ್ಕಿಂಗ್ ಆಗಿದೆ. ಶೋಲ್ಡರ್ ಮಾರ್ಕಿಂಗ್ ಆಗಿದ್ಮೇಲೆ ಆರ್ಮ್ಸು, ಅಂಡರ್ ಆರ್ಮ್ಸ್ ಇದೆಯಲ್ಲ, ಅಂಡರ್ ಆರ್ಮ್ಸ್ ಮಾರ್ಕಿಂಗನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಏನಂತ ಅಂದರೆ ಡಿಸೈನ್ ಮಾಡೋದಕ್ಕೋಸ್ಕರ, ವರ್ಕ್ ಮಾಡೋದಕ್ಕೋಸ್ಕರ ಮಾತ್ರ ನಾವು ಇದು ಮಾರ್ಕಿಂಗನ್ನು ಮಾಡ್ಕೊತಾ ಇರೋದು. ನೋಡಿ, ಈಗ ಅಂಡರ್ ಆರ್ಮ್ಸ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ಮಧ್ಯದಲ್ಲಿ ನೋಡಿ ಇದೆಯಲ್ಲ, ನಮಗೆ ಪಟ್ಟಿ ಬರುತ್ತಲ್ಲ, ಅಂದರೆ ಶೋಲ್ಡ್ರಲ್ಲಿ ನಮಗೆ ಎಷ್ಟು ಪಟ್ಟಿ ಬರುತ್ತೆ ನಮಗೆ ಅಷ್ಟನ್ನು ನಾವು ಮಧ್ಯದಲ್ಲಿ ಒಂದು ಸಲ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ನಮ್ಮ ಲೆಂತ್ ಎಷ್ಟಿದೆ, ನಮ್ಮ ಶೋಲ್ಡ್ರ್ ಲೆಂತ್ ಎಷ್ಟಿದೆ ಅಷ್ಟನ್ನು ತೊಗೊಂಡು ಆರ್ಮ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮತ್ತು ಶೋಲ್ಡ್ರಿಂದ ಆರ್ಮ್ಸಿಗಿರುವಂಥ ಮಧ್ಯದಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಶೋಲ್ಡ್ರನ್ನು ಮಾಡ್ಕೊಂಡಿದ್ದೀವಿ. ಇವಾಗ ಶೋಲ್ಡ್ರಿಂದ ನಾವು ಒಂದು ಲೈನನ್ನು ಎಳ್ಕೊಳ್ಳೋಣ. ಶೋಲ್ಡ್ರ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದು ಮಧ್ಯ ಲೈನಿಗೆ ಅಟ್ಯಾಚ್ ಆಗೋ ರೀತಿಯಲ್ಲಿ ನಾವು ಒಂದು ಲೈನನ್ನು ಎಳ್ಕೊಳ್ಳೋಣ. ಇವಾಗ ನೆಕ್ಸ್ಟು ನಾವು ಆರ್ಮ್ಸಿಂದ ಒಂದು ಲೈನನ್ನು ಎಳ್ಕೊಂಡು ನೆಕ್ಸ್ಟು ನಾವು ಫಸ್ಟು ಲೆಂತ್ ಇತ್ತಲ್ವ, ಸ್ಲೀವ್ಸಿಂದು ಫ್ರಂಟ್ ಲೆಂತ್ ಇತ್ತಲ್ವ, ಆ ಲೆಂತನ್ನು ನಾವು ಅಟ್ಯಾಚ್ ಮಾಡೋಣ. ಲೈನ್ ಹಾಕ್ಕೊಂಡು ಈ ಥರ ನೋಡಿ ಲೈನ್ ಎಳ್ಕೊಬೇಕಾಗತ್ತೆ. ಚೂರು ಹಿಂದೆ ಮುಂದೆ ಆದ್ರೂ ಏನು ತೊಂದರೆ ಇಲ್ಲ. ಯಾಕೆ ಅಂದರೆ ನಾವು ಟೈಲರ್ಗಳು ಅಳತೆ ನೋಡಿ ನಮ್ಮ ಬ್ಲೌಸನ್ನು ನಮಗೆ ಹೊಲ್ಕೊಡ್ತಾರೆ. ಬೇರೆ ಬ್ಲೌಸ್ ಆಗಿರ್ಬೋದು, ನಮ್ಮ ಬ್ಲೌಸ್ ಆಗಿರ್ಬೋದು, ಅವರು ಅಳತೆ ಮಾಡಿ ಹೊಲಿಯೋದು. ನಾವು ಜಸ್ಟ್ ವರ್ಕ್ ಮಾಡೋದಕ್ಕೋಸ್ಕರ ಮಾರ್ಕಿಂಗ್ ಮಾಡ್ತಾ ಇರೋದು ಅಷ್ಟೇ. ನೋಡಿ, ಈ ಥರ ನಾವು ಜಾಯಿಂಟ್ ಮಾಡೋಣ. ನೆಕ್ಸ್ಟು ಅದನ್ನು ಡಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಷ್ಟು ಹಾಫ್ ಸ್ಲೀವನ್ನು ಮಾಡಿರೋದ್ರಿಂದ ಇದನ್ನು ಡಾರ್ಕ್ ಮಾಡ್ಕೊಳ್ಳಿ ನಾವು ಕೂಡಿಸಿರುವಂಥ ಭಾಗನ. ನೆಕ್ಸ್ಟ್ ಇದನ್ನು 2 ಆಗಿ ಓಪನ್ ಮಾಡಬೇಕಾಗತ್ತೆ. ಇವಾಗ 4 ಫೋಲ್ಡ್ ಇತ್ತು, 2 ಫೋಲ್ಡಾಗಿ ಓಪನ್ ಮಾಡ್ಕೊಳ್ಳಿ. 2 ಫೋಲ್ಡಾಗಿ ಓಪನ್ ಮಾಡಿಕೊಂಡು ಆ ಕಡೆ ಸ್ಪೇಸ್ ಇದೆಯಲ್ಲ ಕಾಲಿದು, ಆ ಸ್ಪೇಸನ್ನು, ಅಂದರೆ ಆ ಬ್ಲೌಸ್ ಪೀಸನ್ನು ತೊಗೊಂಡು ಬಂದು ಇದಕ್ಕೆ ಸೇರಿಸಿ. ಇವಾಗ 2 ಮಾಡಿದ್ರಿ, ಓಪನ್ ಮಾಡಿದ್ರಿ, ಇವಾಗ 2 ಆಗಿತ್ತು. ಇವಾಗ ಮತ್ತೆ 4 ಆಗೋ ರೀತಿಯಲ್ಲಿ, ಅಂದರೆ ಆಪೋಸಿಟ್ ಅಲ್ಲ, ಸ್ಲೀವ್ಸ್ ಅಂದರೆ ಸ್ಲೀವ್ಸಿಂದ ನಾವು ಡಿಸೈನ್ ಯಾವ ಕಡೆ ಮಾಡಿದ್ದೀವಿ ಆ ಕಡೆ ಬರೋ ರೀತಿಯಲ್ಲಿ 4 ಫೋಲ್ಡನ್ನು ಮಾಡಿ ಜಸ್ಟ್ ಟ್ಯಾಪನ್ನು ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ನಾವು ಡಿಸೈನ್ ಮಾಡಿದ್ದೀವಲ್ಲ, ಆ ಡಿಸೈನ್ ಈ ಕಡೆಯೂ ಕೂಡ ಟ್ರೇಸ್ ಆಗುತ್ತೆ. ನಾವು ಮತ್ತೆ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಸ್ಲೀವ್ಸ್ ಇಟ್ಕೊಂಡು ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಥರ ನಾವು ಟ್ಯಾಪ್ ಮಾಡಿದ್ರೆ ಆ ಕಡೆಗೆ ಅದು ಟ್ರೇಸ್ ಆಗಿರುತ್ತೆ. ಆದ್ದರಿಂದ ಅದನ್ನು ಬೇಸಾಗಿ ಇಟ್ಕೊಂಡು ನಾವು ಜಸ್ಟ್ ಅದ್ರ ಮೇಲೆ ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಮುಗಿಯುತ್ತೆ. ಯಾವಾಗಲೂ ನಾವು ಮಾರ್ಕಿಂಗ್ ಶಾಪನ್ನು ಯಾಕೆ ತೊಗೊಬೇಕಂತ ಅಂದರೆ ಫಿನಿಶಿಂಗು ನಮಗೆ ಲೈನು ಶಾರ್ಪಾಗಿ ಬರುತ್ತೆ. ಈ ಥರ ಒಂದೊಂದು ಟೈಮು ನಾವು ಚಾಕ್ ಪೀಸನ್ನು ತೊಗೊಂಡ್ರೂ ಕೂಡ ಅದು ಕೂಡ ಈ ಥರ ಲೆಂತಿಯಾಗಿ, ಅಂದರೆ ದಪ್ಪವಾಗಿ ನಮಗೆ ಮಾರ್ಕ್ ಬೀಳುತ್ತೆ. ಏನು ತೊಂದರೆ ಏನಿಲ್ಲ ನಮಗೆ. ಈ ರೀತಿಯಲ್ಲಿ ಮಾರ್ಕ್ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ನೀವು ವರ್ಕನ್ನು ಮಾಡೋದು ಅಷ್ಟೇ ಅಲ್ಲ. ನೋಡಿ, ಇವಾಗ ನಾನು ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಟೇಪಲ್ಲಿ ಒಂದು 1/2 ಇಂಚಷ್ಟು ನೀವು ಒಳಗಡೆ ನೀವು
ಲೈನನ್ನು ಹಾಕ್ಕೊಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ನಾವಿವಾಗ ಫಿನಿಶಿಂಗ್ ನಾವು ಲೈನನ್ನು ಮಾರ್ಕ್ ಮಾಡ್ಕೊಂಡಿರೋದು ಅಂದರೆ ನಮ್ಮ ಬ್ಲೌಸ್ ಎಷ್ಟು ಲೆಂತ್ ಇತ್ತು ಅಂತ ಹೇಳಿಬಿಟ್ಟು ನಾವು ಅದರ ಅಳತೆ ಪ್ರಕಾರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಳತೆಯಲ್ಲಿ ನಾವು ವರ್ಕನ್ನು ಮಾಡೋಕ್ಕಾಗೋದಿಲ್ಲ. 1/2 ಇಂಚು ನಮಗೆ ಒಳಗಡೆ ನಾವು ವರ್ಕನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 1/2 ಇಂಚನ್ನು ಮಾರ್ಕ್ ಮಾಡಿಕೊಂಡು ನೀವಿವಾಗ ವರ್ಕನ್ನು ಮಾಡಬೇಕು. ಈ ಥರ 1/2 ಇಂಚು ಗ್ಯಾಪ್ ಕೊಟ್ಕೊಂಡು ಒಳಗಡೆ ಗ್ಯಾಪ್ ಕೊಟ್ಕೊಂಡು ವರ್ಕನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಸ್ಟಿಚ್ ಹಾಕಬೇಕಾದ್ರೆ ನಮ್ಮ ಡಿಸೈನ್ ಮೇಲೆ ಸ್ಟಿಚ್ ಬೀಳುತ್ತೆ. ಹಾಗಾಗಿ ನಾವು ಸ್ಟಿಚ್ ಹಾಕೋದಕ್ಕೂ ಕೂಡ ನಾವು ಡಿಸೈನ್ ಮಾಡಿರೋದಕ್ಕೂ ಕೂಡ 1/2 ಇಂಚು ಗ್ಯಾಪ್ ಇದ್ದರೆ ಸ್ಟಿಚ್ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ, ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನೋಡಿ ಈ ಥರ 1/2 ಇಂಚ್ ಗ್ಯಾಪ್ ಕೊಟ್ಕೊಂಡು ನಾವು ವರ್ಕನ್ನು ಮಾಡಬೇಕಾಗತ್ತೆ. ಈ 1/2 ಇಂಚ್ ಇದೆಯಲ್ಲ ಅದ್ರ ಒಳಗಡೆ ಈ ಕಡೆ ಹಾಕಿದ್ವ ಅದ್ರ ಒಳಗಡೆ ನೀವು ಇಷ್ಟು ಸ್ಪೇಸಲ್ಲಿ ನೀವು ಯಾವ ರೀತಿಯಲ್ಲಾದ್ರೂ ಕೂಡ ಡಿಸೈನನ್ನು ಮಾಡ್ಬೋದು. ನೋಡಿ ಈ ಥರ ಅವ್ರು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಇಷ್ಟು ಲೈನ್ ಬರುತ್ತೆ. ಹಾಗಾಗಿ ನಾವು ಇಷ್ಟರೊಳಗಡೆ ವರ್ಕನ್ನು ಮಾಡಬೇಕಾಗುತ್ತೆ. ನೋಡಿ ಇವಾಗ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಫಿನಿಶಿಂಗಿಗೆ ಸ್ಟಿಚ್ಚನ್ನು ಮಾಡ್ತಾರೆ. ನಮ್ಮ ಅಳತೆ ಪ್ರಕಾರ ಅಂದ್ಕೊಳ್ಳಿ. ನಾವು ಅಷ್ಟು ಪೂರ್ತಿ ಲೈನು ಸ್ಟಿಚ್ಚನ್ನು ಅಂದರೆ ಬ್ಲೌಸಿಗೆ ವರ್ಕನ್ನು ಮಾಡಿದ್ರೆ ನಾವು ಮಾಡಿರೋ ವರ್ಕು ಕೂಡ ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಅವ್ರು ಸ್ಟಿಚಿಂಗ್ ಮಾಡೋಕ್ಕೂ ಕೂಡ ಅವರಿಗೆ ಕಷ್ಟ ಆಗುತ್ತೆ ಮತ್ತು ಫಿನಿಶಿಂಗು ಕೂಡ ನೀಟಾಗಿ ಬರೋಲ್ಲ. ಹಾಗಾಗಿ 1/2 ಇಂಚು ಗ್ಯಾಪ್ ಕೊಟ್ಕೊಂಡು ನಾವು ವರ್ಕನ್ನು ಮಾಡಿದ್ರೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ಮತ್ತು ನೋಡಿ ಇಲ್ಲೂ ಕೂಡ ಅಷ್ಟೇ ಬಾರ್ಡ್ರಲ್ಲೂ ಕೂಡ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ನಮಗೆ ಬಾರ್ಡ್ರು ಕೂಡ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿಯಲ್ಲಿ ನಮಗೆ ಬ್ಲೌಸ್ ಪೀಸು ಕಟ್ ಮಾಡ್ಕೊಂಡವರು ಬ್ಲೌಸನ್ನು ಅಟ್ಯಾಚ್ ಮಾಡ್ತಾರೆ. ಈ ಥರ ನೋಡಿದ್ದೀರಲ್ವಾ, 1/2 ಇಂಚ್ ಬಿಟ್ಕೊಂಡು ವರ್ಕನ್ನು ಮಾಡ್ಕೊಳ್ಳಿ. ಇದೇ ರೀತಿಯಲ್ಲೇ ಇವಾಗ ಈ ಬ್ಲೌಸ್ ಒಂದು ಕಡೆ ನಾವು ಟ್ರೇಸ್ ಮಾಡ್ಕೊಂಡಿದ್ದೀವಿ ಈ ಥರ ಡಿಸೈನನ್ನು. ಇದನ್ನು ಜಾಸ್ತಿ ಡಾರ್ಕಾಗಿ ಒಂದು ಸಲ ಲೈನನ್ನು ಮಾಡ್ಕೊಳ್ಳಿ, ಟ್ರೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ 2 ಫೋಲ್ಡ್ ಇತ್ತಲ್ವ, ಇದನ್ನು 1 ಫೋಲ್ಡಾಗಿ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಆಪೋಸಿಟಾಗಿ ಮಡ್ಚ್ಕೊಬೇಕಾಗುತ್ತೆ. ನೀವು ಯಾವ ಕಡೆ ಡಿಸೈನ್ ಮಾಡಿದ್ದೀರಾ ಆ ಕಡೆನೇ ಕೂಡ ಅದು ಬರಬೇಕು. ಆ ರೀತಿಯಲ್ಲಿ ನಿಮಗೆ ಮಡ್ಚ್ಕೊಳ್ಳಿ. ಇದನ್ನು ಮಡ್ಚ್ಕೊಂಡ್ಮೇಲೆ ನೀವು ಟ್ರೇಸ್ ಮಾಡಿದ್ದೀರಲ್ಲ, ಒಂದು ಕಡೆ ಸ್ಲೀವ್ಸನ್ನು ರೆಡಿ ಮಾಡಿದ್ದೀರ. ಇವಾಗ ಇನ್ನೊಂದು ಕಡೆ ಸ್ಲೀವ್ಸಿಗೆ ಬೇಕು. ನಾವು ಎಲ್ಲ ಕಡೆಯೂ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡೋಕ್ಕಾಗೋದಿಲ್ಲ. ಇದು ಈಸಿಯಾಗಿ ಮಾರ್ಕ್ ಮಾಡ್ಕೊಬೋದು, ಟ್ರೇಸ್ ಮಾಡ್ಕೊಬೋದು ಅಂತೇಳಿ ಈ ಮೆಥಡ್ನ ಉಪಯೋಗಿಸ್ಕೊಬೋದು. ಈಗ ಟೈಲರ್ಗಳಾಗಿದ್ರೆ ಏನಂತ ಅಂದರೆ ಟೇಪನ್ನು ಇಟ್ಕೊಂಡು ಅಳತೆ ಇಟ್ಕೊಂಡು ಅವರು ಒಂದು ಸಲ ಮಾರ್ಕ್ ಮಾಡಿಕೊಂಡು 4 ಫೋಲ್ಡ್ ಮಾಡಿರೋದನ್ನು ಕೂಡ ಕಟ್ ಮಾಡಿಬಿಡ್ತಾರೆ ಒಂದೇ ಸಲ. ನಮಗೆ ಡಿಸೈನ್ ಮಾಡೋಕ್ಕೆ ಬೇಕಲ್ವ, ಹಾಗಾಗಿ ಈ ಥರ ನೀವು ಮತ್ತು 2 ಫೋಲ್ಡನ್ನು ಮಾಡಿಬಿಟ್ಟು ಇದನ್ನು ಟ್ಯಾಪ್ ಮಾಡಿದ್ರೆ ಈ ಥರ ಸ್ವಲ್ಪ ಕೈಯಲ್ಲಿ ರಬ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕಲಿ ಆ ಕಡೆ ಇರುವಂಥ ಡಿಸೈನು ಈ ಕಡೆಗೆ ಟ್ರೇಸ್ ಆಗಿರುತ್ತೆ. ನಿಮ್ಗೆ ಈಸಿಯಾಗಿ ಮತ್ತು ಮಾರ್ಕಿಂಗನ್ನು ಮಾಡ್ಕೋಬೋದು ಅದ್ರ ಮೇಲೆ. ನೋಡಿದ್ರಲ್ಲ ಈಗ ಫೋಲ್ಡನ್ನು ಓಪನ್ ಮಾಡಿ 2 ಫೋಲ್ಡನ್ನು ಓಪನ್ ಮಾಡಿದ ಮೇಲೆ ನೋಡಿ ಈ ಕಡೆ ಇರುವಂತಹ ಮಾರ್ಕಿಂಗು, ಬ್ಲೌಸ್ ಮಾರ್ಕಿಂಗ್ ಏನಿದೆ ಅದು ಈ ಕಡೆಗೆ ಟ್ರೇಸ್ ಆಗಿದೆ, ಈ ಕಡೆ ಟ್ರೇಸ್ ಆಗಿದೆ ನೋಡಿ. ಈಗ ಇದನ್ನು ನಾವು ಹೈಲೈಟ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಈಸಿಯಾಗಿ ಈ ಥರ ಮಾಡ್ಕೊಬೋದು. ನೀವು ಫಿನಿಶಿಂಗ್ ಬಗ್ಗೆ ಮಾತ್ರ ಗಮನ ಕೊಡಿ, ಯಾಕೆಂದರೆ ವರ್ಕ್ ಮಾಡೋದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಈ ಥರ ನೀವು ಜಸ್ಟ್ ವರ್ಕ್ ಮಾಡೋದಕ್ಕೋಸ್ಕರ, ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೋಸ್ಕರ ಮಾರ್ಕಿಂಗನ್ನು ಮಾಡ್ಕೊತಾ ಇರೋದು. 1/2 ಇಂಚಸ್ ಬಿಟ್ಟು ನೀವು ವರ್ಕನ್ನು ಮಾಡ್ಕೊಳ್ಳಿ. ಟೈಲರ್ಗಳು ಅದು ಕಟಿಂಗ್ ಬಗ್ಗೆ ಅದ್ರ ಬಗ್ಗೆ ಅವ್ರುಗಳು ನೋಡ್ಕೊತಾರೆ. ಟೈಲರ್ಗಳಿಗೆ ಗೊತ್ತಿರುತ್ತೆ, ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರು ನಿಮಗೆ ಸರಿ ಮಾಡಿ ಹೊಲಿದು ಕೊಡ್ತಾರೆ. ಬಟ್ ನೀವು ಡಿಸೈನ್ ಮಾಡ್ಬೇಕಾದ್ರೆ ಒಂದು 1/2 ಇಂಚ್ ಒಳಗಡೆ ಮಾರ್ಕಿಂಗ್ ಮಾಡಿರುವಂತಹ ಲೈನ್ ಒಳಗಡೆ 1/2 ಇಂಚು ನೀವು ವರ್ಕನ್ನು ಮಾಡಿದ್ರೆ ಈಸಿ ಆಗುತ್ತೆ. ನೋಡಿ ಈ ಥರ ಸ್ಲೀವ್ಸ್ ಬರುತ್ತೆ, ಇಷ್ಟಕ್ಕೆ ನಿಮಗೆ ಸ್ಲೀವ್ಸ್ ಬರುತ್ತೆ. ಈ ಥರ ನೀವು ಇಷ್ಟರೊಳಗಡೆ ವರ್ಕ್ ಮಾಡ್ಕೊಬೇಕಾಗುತ್ತೆ. ನಾನು ಈ ಥರ ಈಸಿಯಾಗಿ ಮಾರ್ಕಿಂಗನ್ನು ಮಾಡ್ಕೋಬೋದು. ಇದು ಸ್ಲೀವ್ಸ್ ಮಾರ್ಕಿಂಗು. ಮುಂದಿನ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಮಾರ್ಕಿಂಗ್ ಮಾಡೋದು ಹೇಗೆ ಮತ್ತು ಫ್ರಂಟ್ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.